ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನು ಮಂಜುನಾಥ್ KP. ನೀವು ನೋಡಾಕೊಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ಆರೋಗ್ಯ ನಮ್ಮ ಕೈಯಲ್ಲಿ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದ ಒಂದು ಕಂಟೆಂಟ್ ಬಂದುಬಿಟ್ಟು ಒಂದು ಪ್ಯಾಂಡ್ರಮ್ ಪ್ಲಸ್ ಅನ್ನುವಂಥ ಒಂದು ಆಯಿಂಟ್ ಬಗ್ಗೆ ರಿವ್ಯೂ ಕೊಡ್ತಾ ಹೋಗ್ತೀನಿ. ಈ ಒಂದು ಆಯಿಂಟ್ಮೆಂಟಿನ ಒಂದು ಯೂಸಸ್ ಏನು ಮತ್ತು ಬೆನಿಫಿಟ್ಸು ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ಮತ್ತು ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಏನು, ಮಾಲಿಕ್ಯೂಲ್ಸ್ ನೇಮ್ ಏನು ಮತ್ತು ಅದರ ಜೊತೆಗೆ ಒಂದು ಸೈಡ್ ಎಫೆಕ್ಟ್ಸು ಮತ್ತು ಸೇಫ್ಟಿ ಅಡ್ವೈಸ್ ಏನಾದ್ರು ತೊಗೋಬೇಕು ಅನ್ನೋ ಇವೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ನಾವು ಮಾಡುವಂಥ ಎಲ್ಲ ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಹೋಗ್ತವೆ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಓಕೆ ಸ್ನೇಹಿತರೆ, ಮೊದಲಿಗೆ ಈ ಒಂದು ಪ್ಯಾಂಡ್ರಮ್ ಪ್ಲಸ್ಸಿನ ಮೊದಲು ಆ್ಯಕ್ಚುಲಿ ಸ್ನೇಹಿತರೆ ಇದು ಪ್ಯಾಂಡ್ರಮ್ ಪ್ಲಸ್ ಅಷ್ಟೇ ಇತ್ತು. ಇವಾಗ ಏನಾಗಿದೆ, ಪ್ಯಾಂಡ್ರಮ್ ಪ್ಲಸ್ ಪ್ಲಸ್ ಅಂತಾಗಿದೆ. ಇದು ಪ್ಯಾಕೇಜಿಂಗ್ ನೋಡೋದಾದ್ರೆ ಇದ್ರ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಮ್ಯಾಕಲಾಯ್ಡ್ಸ್ ಅನ್ನುವಂಥ ಒಂದು ಕಂಪ್ನಿ. ಇದು ಮ್ಯಾಕಲಾಯ್ಡ್ಸ್ ಫಾರ್ಮಾಸ್ಯೂಟಿಕಲ್ಸ್ LTD ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ ಇದು ಮುಂಬೈಲಿ ಇರುತ್ತೆ ಸ್ನೇಹಿತರೆ. ಈ ಒಂದು ಕಂಪ್ನಿ ತಯಾರು ಮಾಡ್ತು ಈ ಒಂದು ಪ್ಯಾಂಡ್ರಮ್ ಪ್ಲಸ್ ಅನ್ನುವಂಥ ಕ್ರೀಮ್. ನೆಕ್ಸ್ಟ್ ಬಂದುಬಿಟ್ಟು ಒಂದು ಶೆಡ್ಯೂಲ್ H ಡ್ರಗ್ ಅಂತಂದರೆ ಇದೊಂದು ಕೆಟಗರಿ ಬಂದ್ಬಿಟ್ಟು ಶೆಡ್ಯೂಲ್ ನೋಡಿದಾಗ ಚೆಕ್ ಮಾಡಿದಾಗ ನಮಗೆ ಡ್ರಗ್ ಶೆಡ್ಯೂಲ್ Hಲ್ಲಿ ಈ ಒಂದು ಏನೋ ಪ್ಯಾಂಡ್ರಮ್ ಪ್ಲಸ್ ಅನ್ನುವಂಥ ಕ್ರೀಮ್ ಬರುತ್ತೆ. ಮತ್ತು ಇದರ ಒಂದು ಅಂದರೆ MRP ಬಂದುಬಿಟ್ಟು ನಿಮಗೆ 15 ಗ್ರಾಮಿಗೆ 112 ರೂಪಾಯಿ ಆಗುತ್ತೆ ಈ ಒಂದು ಪ್ರೈಸ್ ಬಂದುಬಿಟ್ಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ಏನು ಇಲ್ಲಿ ಕೊಟ್ಟಿದ್ದಾರೆ, ಕಾಂಪೋಸಿಷನ್ ಇದೇ ಕಾಂಪೋಸಿಷನ್ ನಿಮಗೆ ಸೊ ಇಲ್ಲಿ ಸಹ ಮೆನ್ಷನ್ ಮಾಡಿದ್ದಾರೆ. ಅಂತಂದರೆ ಕ್ಲೋಬೆಟಸೋಲ್ ಪ್ರಪೋರ್ಷನೇಟ್ 0.05% ವೇಟ್ ಬೈ ವ್ಯಾಲ್ಯೂಮ್ ಮತ್ತು ನಿಯೋಮೈಸಿನ್ ಸಲ್ಫೇಟ್ 0.5% ವೇಟ್. ನೆಕ್ಸ್ಟ್ ಬಂದುಬಿಟ್ಟು ಒಂದು ಮೈಕಾನೋಸೋಲ್ ನೈಟ್ರೇಟ್ IP 2% ಇರುತ್ತೆ, ವೇಟ್ ಬೈ ವೇಟ್ ಇರುತ್ತೆ. ಕಲರ್ ಬಂದುಬಿಟ್ಟು ಕಿನ್ಲಿನ್ ಯೆಲ್ಲೋ ಸೂಪ್ರಾ ಟಾಟಾರಿಸನ್ ಸೂಪ್ರಾ ಅನ್ನುವಂಥ ಕಲರ್ ಇರುತ್ತೆ ಈ ಒಂದು ಕ್ರೀಮ್ ಕಲರ್. ಮತ್ತು ಕೀಪ್ ಇನ್ ಕೂಲ್ ಪ್ಲೇಸಸ್, ಡು ನಾಟ್ ಫ್ರೀಸ್, ಪ್ರೊಟೆಕ್ಟ್ ಫ್ರಮ್ ದ ಸನ್ಲೈಟ್, ಟು ಬಿ ಯೂಸ್ಡ್ ಬೈ ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್. ಮತ್ತು ರಿಪ್ಲೇಸ್ ದ ಕ್ಯಾಪ್ ಟೈಟ್ಲಿ ಆಫ್ಟರ್ ಯೂಸ್, ಕೀಪ್ ಔಟ್ ಆಫ್ ದ ಚಿಲ್ಡ್ರನ್ ಮತ್ತು ಫಾರ್ ಎಕ್ಸ್ಟರ್ನಲ್ ಯೂಸ್ ಏನ್ಲಿ. ಸೊ ಎಲ್ಲ ನಿಮಗೆ ಈ ಒಂದು ಆಯಿಂಟ್ಮೆಂಟ್ ಎಲ್ಲ ಡೀಟೇಲ್ ಕೊಟ್ಬಿಟ್ಟಿರುತ್ತೆ, ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಎಲ್ಲಿ ಇಡಬೇಕು ಮತ್ತು ಅದನ್ನು ಎಲ್ಲಿಂದ ಅಂದರೆ ಕಾಂಪೋಸಿಷನ್ ಎಲ್ಲ ಒಂದು ಸಮೇತ ಈ ಒಂದು ಬಾಕ್ಸ್ ಮೇಲೆ ನಿಮಗೆ ಕೊಟ್ಬಿಟ್ಟಿರ್ತಾರೆ. ಸೊ ಓದಿದ್ರೆ ಸಾಕು ಈ ಒಂದು ಮಲಾಮನ್ನು ನಿಮಗೆ ಯಾವ ರೀತಿ ಯೂಸ್ ಮಾಡ್ಬೇಕಂತ ಗೊತ್ತಾಗುತ್ತೆ ಸ್ನೇಹಿತರೆ. ಇವಾಗ ಇದನ್ನು ಓಪನ್ ಮಾಡೋಣ, ಬಾಕ್ಸಲ್ಲಿ ಒಳಗೆ ಏನಂತ ನೋಡೋಣ. ಓಪನ್ ಮಾಡೋಗಲೇ ಒಂದು ಯಾವುದೋ ರೀತಿ ನಿಮಗೆ ಲಿಫ್ಲೆಟ್ಸ್ ಸಿಗೋಲ್ಲ ಇದರಲ್ಲಿ. ಮತ್ತು ಇದು ಬಂದುಬಿಟ್ಟು ಈ ರೀತಿ ನಿಮಗೆ ಪ್ಯಾಕಿಂಗ್ ಕಾಣುತ್ತೆ. ನಿಮಗೆ ಒಂದು ಮ್ಯಾಗ್ ಏನಿಗೆ ಒಂದು ಬಾಕ್ಸ್ ಮ್ಯಾಗಲ್ಲಿ ಯಾವ ರೀತಿ ನಿಮಗೆ ಪ್ಯಾಕಿಂಗ್ ಮಾಡಿದ್ರೆ ಅದೇ ರೀತಿ ಕೂಡ ಒಳಗಡೆ ಆಯಿಂಟ್ಮೆಂಟ್ ಮ್ಯಾಗ್ ಕೂಡ ಅದೇ ರೀತಿ ಪ್ಯಾಕಿಂಗ್ ಮಾಡಿದ್ರೆ. ಓಕೆ ಸ್ನೇಹಿತರೆ, ಸೊ ಇದಾಗ ಈ ಒಂದು ಆಯಿಂಟ್ಮೆಂಟಿನ ಒಂದು ಬೆನಿಫಿಟ್ ಬಂದುಬಿಟ್ಟು ಸ್ನೇಹಿತರೆ, ಈ ಒಂದು ಆಯಿಂಟ್ಮೆಂಟಿನ ಒಂದು ಪ್ಯಾಂಡ್ರಮ್ ಪ್ಲಸ್ ಆಯಿಂಟ್ಮೆಂಟ್ ಮೊದಲಿಗೆ ಒಂದು ಯೂಸಸನ್ನು ನೋಡೋದಾದರೆ ನಿಮಗೆ ಒಂದು ಇದನ್ನು ಹೆಚ್ಚಾಗಿ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಸ್ಕಿನ್ ಇನ್ಫೆಕ್ಷನ್ಗೆ ಇದನ್ನು ಈ ಒಂದು ಕ್ರೀಮನ್ನು ಯೂಸ್ ಮಾಡ್ತಾರೆ. ಮತ್ತು ಇನ್ಫ್ಲಮೇಷನ್, ರೆಡ್ನೆಸ್ ಮತ್ತು ಸೆಲ್ಲಿಂಗ್ ಇತ್ತಂದರೆ ಈ ಒಂದು ಕ್ರೀಮನ್ನೇ ಮಾಡ್ತಾರೆ, ಅದನ್ನು ಯೂಸ್ ಮಾಡ್ತಾರೆ. ಮತ್ತು ಈ ಬ್ಯಾಕ್ಟೀರಿಯಿಂದ ಫಂಗಿಯಿಂದ ಏನಾದರೂ ಇನ್ಫೆಕ್ಷನ್ ಆತಂತಂದ್ರೆ ಒಂದು ಸ್ಕಿನ್ ಮೇಲೆ ಅದಕ್ಕೂ ಕೂಡ ಈ ಒಂದು ಪ್ಯಾಂಡ್ರಮ್ ಪ್ಲಸ್ ಅನ್ನುವಂಥ ಒಂದು ಆಯಿಂಟ್ಮೆಂಟನ್ನು ಯೂಸ್ ಮಾಡ್ತಾರೆ. ಇದೇನು ಮಾಡುತ್ತಂದರೆ ಇದು ಬ್ಯಾಕ್ಟೀರಿಯಾ ಅಥವಾ ಫಂಗಿ ಇತ್ತಂದರೆ ಅದು ಗ್ರೋತ್ ಆಗೋದನ್ನು ಸ್ಟಾಪ್ ಮಾಡುತ್ತೆ ಮತ್ತು ಅದನ್ನು ಸಾಯಿಸ್ತದೆ. ಈ ರೀತಿಯಾಗಿ ಈ ಒಂದು ಕ್ರೀಮನ್ನು ಯೂಸ್ ಮಾಡ್ತಾರೆ. ಕೆಲವೊಬ್ಬರು ಏನು ಮಾಡ್ತಾರೆ, ಒಂದು ಬೆಳ್ಳಗಾಗಲಿಕ್ಕೆ ಸಹ ಈ ಒಂದು ಕ್ರೀಮನ್ನು ಯೂಸ್ ಮಾಡ್ತಾರೆ. ಆದರೆ ಅದರ ಸೈಡ್ ಎಫೆಕ್ಟ್ ಕೂಡ ಭಾಳ ಇರೋದರಿಂದ ಅದು ಬೆಳ್ಳಗಾಗುವ ಕ್ರೀಮನ್ನು ಜಾಸ್ತಿ ಇದನ್ನು ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಮಾಲಿಕ್ಯೂಲ್ ನೇಮ್ ಅಂತಂದರೆ ನಿಮಗೆ ಸೊ ಕ್ಲೋಬೆಟಸೋಲ್ ಪ್ರಪೋರ್ಷನೇಟ್, ನಿಯೋಮೈಸಿನ್ ಸಲ್ಫೇಟ್ ಮತ್ತು ಆ್ಯಂಡ್ ಮೈಕಾನೋಸೋಲ್ ನೈಟ್ರೇಟ್ ಅನ್ನುವಂಥ ಒಂದು 3 ಮಾಲಿಕ್ಯೂಲ್ ನಿಮಗೆ ಇದರಲ್ಲಿ ಸಿಗ್ತವೆ. ಇದು ಇದಕ್ಕೆಲ್ಲ ಯೂಸ್ ಆಗ್ತಾವೆ ಅಂದರೆ ನೀವು ಇದಕ್ಕೆಲ್ಲ ಇದು ಕ್ಲೋಬೆಟಸೋಲ್ ಬಂದುಬಿಟ್ಟು ಸ್ಟಿರಾಯ್ಡ್ ಸ್ನೇಹಿತರೆ. ಈ ಒಂದು ಸ್ಟಿರಾಯ್ಡ್ ಏನಾಗುತ್ತೆ, ಫಾಸ್ಟ್ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಯೋಮೈಸಿನ್, ಇದು ಇದು ಆ್ಯಂಟಿಬಯೋಟಿಕ್, ಇದಂತಂದ್ರೆ ಇದು ಬ್ಯಾಕ್ಟೀರಿಯನ್ ಕಿಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮೈಕಾನೋಸೋಲ್ ಎಲ್ಲ ಇದಕ್ಕೆ ಹೇಳ್ತಂದ್ರೆ ಇದು ಫಂಗಸ್ ಏನಾದರೂ ಆಗ್ತಾಯಿದ್ರೆ ಒಂದು ರೀತಿ ಆ್ಯಂಟಿ ಫಂಗಲ್ ಏಜೆಂಟಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಇದು ಇಷ್ಟು ಗೊತ್ತಾಯ್ತು ನಮಗೆ ಕಾಂಪೋಸಿಷನ್ ಏನಂತ. ಇವಾಗ ಸೈಡ್ ಎಫೆಕ್ಟ್ ನೋಡೋದ್ರೆ ಸೈಡ್ ಎಫೆಕ್ಟ್ ಏನೆಲ್ಲ ಆಯ್ತಂದರೆ ಈ ಒಂದು ಸೈಟ್ ಆಫ್ ಅಪ್ಲಿಕೇಶನ್ ಅಂದರೆ ನೀವೆಲ್ಲ ಅಪ್ಲೈ ಮಾಡ್ಕೊಂಡಿರ್ತೀರಲ್ಲ ಒಂದು ಆಯಿಂಟ್ಮೆಂಟ್ನೇ ಸೈಟ್ ಅಂದರೆ ಎಲ್ಲ ಇಚ್ಚಿಂಗ್ ಇರುತ್ತೆ, ಡ್ರೈನೆಸ್, ರೆಡ್ನೆಸ್, ಬರ್ನಿಂಗ್ ಸೆನ್ಸೇಷನ್ ಮತ್ತು ಒಂದು ಅಪ್ಲೈ ಮಾಡಿದ್ರೆ ಅಪ್ಲೈ ಮಾಡಿದಾಗ ಸೊ ರೆಡ್ನೆಸ್ ಆಗ್ತಾ ಇರುತ್ತೆ. ಅಂದರೆ ಇಷ್ಟು ಇದರ ಒಂದು
ಸೈಡ್ ಎಫೆಕ್ಟ್. ಮತ್ತು ಈ ಒಂದು ಕ್ರೀಮ್ ಬಂದ್ಬಿಟ್ಟು ಈ ಯಾವ ರೀತಿ ಯೂಸ್ ಮಾಡ್ಬೇಕಂತಂದ್ರೆ ಕೇಳೋದಾದ್ರೆ ನೀವೇ ಮೊದಲಿಗೆ ಅಂತಂದರೆ ಈ ಒಂದು ನೀವು ಅಪ್ಲೈ ಮಾಡ್ಕೋಬೋದಾದ್ರೆ ಕ್ಲೀನ್ ಆ್ಯಂಡ್ ಡ್ರೈ ದ ಎಫೆಕ್ಟೆಡ್ ಏರಿಯಾ ಅಂತಂದರೆ ಒಂದು ನೀವೇನು ಅಪ್ಲೈ ಮಾಡ್ಕೊತಿರ್ತೀರಲ್ಲ ಒಂದು ಕ್ರೀಮನ್ನು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಮತ್ತು ಡ್ರೈ ಮಾಡ್ಕೋಬೇಕು. ಮತ್ತು ಈ ಒಂದು ಕ್ರೀಮನ್ನು ಏನು ಮಾಡ್ಬೇಕಪ್ಪ ಅಂದ್ರೆ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡಾದ್ಮೇಲೆ ನಿಮ್ಮ ಕೈಗಳನ್ನು ಏನು ಮಾಡಬೇಕು ವಾಶ್ ಮಾಡಬೇಕಾಗತ್ತೆ ಸ್ನೇಹಿತರೆ. ವಾಶ್ ಮಾಡಿದೆ ಆಮೇಲೆ ಮತ್ತೆ ಕ್ಲೋಸ್ ಮಾಡಿದ್ರೆ ನಡೆಯುತ್ತೆ. ಸೊ ಇಷ್ಟೊಂದು ಅದನ್ನು ನೀವು ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಮತ್ತು ಏನೆಲ್ಲ ಸೇಫ್ಟಿ ಅಡ್ವೈಸ್ ತೆಗೆದುಕೊಳ್ಳೋದ್ರೆ ಅಂತಂದರೆ ಈ ಒಂದು ಕ್ರೀಮ್ ಬಂದ್ಬಿಟ್ಟು ಸ್ನೇಹಿತರೆ, ಈ ಒಂದು ಕ್ರೀಮ್ ನಿಮಗೆ ಏನಾಗುತ್ತೆ ಅಂದರೆ ಇವು ಕಣ್ಣು, ಮೂಗು, ಬಾಯಿಗೆ ಅಪ್ಲೈ ಮಾಡಿ ಹಚ್ಚೋಲಿಕ್ಕೆ ಹೋಗ್ಬೇಡು. ಸೊ ತೊಂದರೆ ಆಗುತ್ತೆ ಮತ್ತು ಏನಾದರೂ ರಿಯಾಕ್ಷನ್ಗಳಾಗ್ತವೆ. ಅದಕ್ಕೆ ಈ ಒಂದು ಅವಾಯ್ಡ್ ಏನು ಮಾಡಬೇಕು, ಈ ಒಂದು ಕಣ್ಣಿಗೆ, ಮೂಗಿಗೆ, ಬಾಯಿಗೆ ಅವಾಯ್ಡ್ ಮಾಡಬೇಕು. ಮತ್ತು ಈ ಒಂದು ಕ್ರೀಮ್ ಬಂದ್ಬಿಟ್ಟು ಸ್ನೇಹಿತರೆ ಜಾಸ್ತಿ ನೀವು ಇದನ್ನು ಏನು ಮಾಡ್ಬೇಕು ಅಂದ್ರೆ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಡಾಕ್ಟ್ರ್ ಎಷ್ಟು ಹೇಳಿರ್ತಾರಲ್ಲ ಅಷ್ಟೇ ಈ ಒಂದು ಕ್ರೀಮನ್ನು ಏನು ಮಾಡಬೇಕಾಗತ್ತೆ, ನೀವು ಯೂಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ಅದು ನಿಮ್ಗೆ ಏನಾದರೂ ಡೌಟ್ಗಳಿದ್ದ ಇದರ ಬಗ್ಗೆ ಕೂಡ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.